ಮೈಸೂರು ಜಿಲ್ಲೆಯಲ್ಲಿ ಈ ಹುಲಿಗಳ ಕಾಟ ಹೆಚ್ಚಾಗ್ಬಿಟ್ಟಿದೆ. ಹೀಗಾಗಿ ಇಲ್ಲಿನ ರೈತರು ಭಯದಲ್ಲೇ ತಮ್ಮ ದಿನವನ್ನ ದೂಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರೋದು. ಹೈನುಗಾರಿಕೆ ಯಾವುದೇ ಕೆಲಸ ಮಾಡೋದಕ್ಕೂ ಸಹ ಇಲ್ಲಿನ ಜನ ಹಿಂಜರಿತಿದ್ದಾರೆ. ಇದರ ಡೀಟೇಲ್ಸ್ ಇಲ್ಲಿದೆ. ಕಾಡಂಚಿನ ಗ್ರಾಮಗಳಲ್ಲಿ ಹುಲಿ ಹೆಜ್ಜೆ ಪತ್ತೆ. ಹುಲಿ ದಾಳಿಯಿಂದ ರೈತ ಜೀವನ್ಮರಣ ಹೋರಾಟ. ಯಶಸ್ವಿಯಾಗದ ಹುಲಿ ಸೆರೆ ಕಾರ್ಯಾಚರಣೆ. ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ಹಾಗೂ ಸರಗೂರು ತಾಲೂಕಿನ ಕಾಡಂಚಿನ ಗ್ರಾಮಗಳಲ್ಲಿ ಹುಲಿ ದಾಳಿ ಹೆಚ್ಚಾಗಿದೆ. ಒಂದು ದಿನ ಮನುಷ್ಯರ ಮೇಲೆ ದಾಳಿ ಮಾಡಿದರೆ ಮತ್ತೊಂದು ದಿನ ಪ್ರಾಣಿಗಳ ಮೇಲೆ ದಾಳಿ ಮಾಡ್ತಿದೆ. ಇದರಿಂದ ಜನರು ಆತಂಕ ಜಾಸ್ತಿ ಆಗಿದೆ. 15 ದಿನಗಳ ಹಿಂದಷ್ಟೇ ಹುಲಿಯ ಅಬ್ಬರಕ್ಕೆ ಎಚ್.ಡಿ. ಕೋಟೆಯ ರೈತ ಮಾರಣಾಂತಿಕವಾಗಿ ಗಾಯಗೊಂಡು ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಮೊನ್ನೆ ಮುಳ್ಳೂರು ಬಳಿ ರೈತ ರಾಜಶೇಖರ್ ಹುಲಿ ದಾಳಿಯಿಂದ ಮೃತಪಟ್ಟಿದ್ರು. ಇನ್ನು ಹೊಸಹೊಳಲು ಗ್ರಾಮದ ಬಳಿ ಹುಲಿ ದಾಳಿಯಿಂದ ಒಂದು ಹಸು ಮೃತಪಟ್ಟು ಇನ್ನೊಂದು ಹಸು ಗಂಭೀರವಾಗಿ ಗಾಯಗೊಂಡಿದೆ. ನಾಗರಹೊಳೆ ಅಭಯಾರಣ್ಯದಿಂದ ಹುಲಿ ನಾಡಿಗೆ ಬರ್ತಾ ಇದ್ದು ಒಂದೊಂದು ದಿನ ಒಂದೊಂದು ಕಡೆ ದಾಳಿ ಮಾಡ್ತಿದೆ. ಇದರಿಂದ ಹುಲಿ ಹಿಡಿಯುವ ಕಾರ್ಯಾಚರಣೆ ಯಶಸ್ವಿ ಆಗ್ತಿಲ್ಲ. ಜಮೀನಿನಲ್ಲಿ ಕೆಲಸ ಮಾಡುವವರಿಗೆ ಸೆಕ್ಯೂರಿಟಿ. ಹುಲಿ ಭಯದಿಂದ ಜೀವನ ನಡೆಸ್ತಾ ಇರೋ ರೈತರು. ಅರಣ್ಯ ಇಲಾಖೆಯಿಂದ ಹುಲಿ ಸೆರೆಗೆ ಕೂಂಬಿಂಗ್. ಚಾಮರಾಜನಗರ ತಾಲೂಕಿನ ಹಲವು ಗ್ರಾಮಗಳ ಸುತ್ತಮುತ್ತ ಹುಲಿ ದಾಳಿಯ ಭೀತಿ ಆವರಿಸಿದೆ. ಜಿಲ್ಲೆಯಲ್ಲಿ ಹುಲಿ ದಾಳಿಗೆ ಒಂದರ ಹಿಂದೆ ಒಂದರಂತೆ ಇಬ್ಬರು ಜೀವವನ್ನು ಕಳೆದುಕೊಂಡಿದ್ದಾರೆ. ಮತ್ತೊಬ್ಬರು ತೀವ್ರವಾಗಿ ಗಾಯಗೊಂಡ ಹಿನ್ನೆಲೆಯಲ್ಲಿ ಕಾಡಂಚಿಗಷ್ಟೇ ಅಲ್ಲ, ಪಟ್ಟಣ ಪ್ರದೇಶದ ಹೊರವಲಯದಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಯಾವಾಗ ಹುಲಿ ಅಟ್ಯಾಕ್ ಮಾಡುತ್ತೋ ಎಂಬ ಭಯ ಉಂಟಾಗಿದೆ. 2 ವಾರಗಳ ಹಿಂದೆ ಕಲ್ಪುರ ಗ್ರಾಮದ ಜಮೀನೊಂದರಲ್ಲಿ ಕಾಣಿಸಿಕೊಂಡ ಹುಲಿ 2 ಹಸುಗಳನ್ನು ಬಲಿ ಪಡೆದಿತ್ತು. ಸುತ್ತಮುತ್ತಲಿನ ಜಮೀನುಗಳಲ್ಲಿ ಓಡಾಟ ನಡೆಸ್ತಾ ಇರುವಂತಹ ಹುಲಿಯಿಂದ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಹೀಗಾಗಿ ಉಳುಮೆ ಮಾಡೋದಕ್ಕೆ, ಫಸಲು ಕೊಯ್ಲು ಮಾಡೋದಕ್ಕೆ, ಜಮೀನುಗಳಲ್ಲಿ ಕೆಲಸ ಮಾಡೋದಕ್ಕೆ ರೈತರಿಗೆ ಅರಣ್ಯ ಇಲಾಖೆಯಿಂದ ಭದ್ರತೆಯನ್ನು ಒದಗಿಸಲಾಗಿದೆ. ಅರಣ್ಯ ಸಿಬ್ಬಂದಿಯ ಕಾವಲಿನಲ್ಲಿ ರೈತರು ಕೃಷಿ ಚಟುವಟಿಕೆಯನ್ನು ನಡೆಸುವಂತಾಗಿದೆ. ರೈತರು ತಮ್ಮ ಜಮೀನುಗಳಿಗೆ ತೆರಳಲು ಅರಣ್ಯ ಇಲಾಖೆಯಿಂದ ರಕ್ಷಣೆಯನ್ನು ಪಡೆಯುತ್ತಿದ್ದಾರೆ. ಇನ್ನು ಹುಲಿ, ಚಿರತೆ, ಆನೆಗಳು ಕಾಡಂಚಿನ ಪ್ರದೇಶಗಳಿಗಷ್ಟೇ ಅಲ್ಲದೆ ಇದೀಗ ಜಿಲ್ಲೆಯ ನಗರ, ಪಟ್ಟಣ ಪ್ರದೇಶದ ಸಮೀಪದಲ್ಲಿಯೇ ಕಾಣಿಸಿಕೊಳ್ಳುವುದಕ್ಕೆ ಆರಂಭಿಸಿವೆ. ಜಿಲ್ಲಾ ಕೇಂದ್ರ ಚಾಮರಾಜನಗರದ ಹೊರವಲಯದ ಮರಿಯಾಲ, ಕಾಳನಹುಂಡಿ ನಡುವೆ ಇರುವಂತಹ ಮಾಲಗೆರೆ ಪ್ರದೇಶದಲ್ಲಿ ಕಳೆದ ವಾರ ಹುಲಿ ಹೆಜ್ಜೆ ಕಾಣಿಸಿಕೊಂಡಿತ್ತು. ಇನ್ನು ಗುಂಡ್ಲುಪೇಟೆ ಪಟ್ಟಣದ ಅಮಾನಿಕೆರೆ ಪ್ರದೇಶದಲ್ಲೂ ಕೂಡ ಹುಲಿ ಅಡ್ಡಾಡಿರುವುದಕ್ಕೆ ಸಾಕ್ಷಿ ಸಿಕ್ಕಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿ ಹುಲಿಯ ಪತ್ತೆಗಾಗಿ ಹರಸಾಹಸ ಪಡುತ್ತಿದ್ದಾರೆ. ಹುಲಿ ಹೆಜ್ಜೆಯ ಜಾಡನ್ನು ಹಿಡಿದು ಹುಡುಕಾಟ ನಡೆಸುತ್ತಿದ್ದಾರೆ. ಸುತ್ತಮುತ್ತಲಿನ ಜಮೀನುಗಳು ಹಾಗೂ ಗುಡ್ಡದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಆಗ್ತಿದೆ. ಹುಲಿಯ ಸುಳಿವು ಸಿಕ್ಕ ಕೂಡಲೇ ಆನೆಗಳ ಕಾರ್ಯಾಚರಣೆಯ ಮೂಲಕ ಹುಲಿ ಸೆರೆ ಹಿಡಿಯೋದಕ್ಕೆ ಪ್ಲಾನ್ ಮಾಡಿದ್ದಾರೆ. 7 ಡೇಸ್ ಹಿಂದೆ ಇಲ್ಲಿ ಹುಲಿ 2 ಹಸುಗಳನ್ನ ಹಿಡಿದಿತ್ತು. ಈ ವಿಚಾರವಾಗಿ ತಕ್ಷಣ ನಾವು ಇಲ್ಲಿಗೆ ಬಂದು ಹುಲಿ ಏನು ಹಿಡಿದಿತ್ತು ಹಸುಗಳು, ಆ ಒಂದು ಹಸುಗಳು ಸುತ್ತಲೂ ಕೂಡ ನಮ್ಮ NTCA ರೂಲ್ಸ್ ಪ್ರಕಾರ ಅಲ್ಲಿ ಪರ್ಮಿಷನ್ ತೊಗೊಂಡು ಅಲ್ಲಿ ಬೋನಿಟ್ಟು ಮತ್ತು ಯಾವುದು ಅದು ಹುಲಿ ಎಲ್ಲೆಲ್ಲಿ ಮೂವ್ಮೆಂಟ್ ಆಗಿದೆ ಅಲ್ಲಿ ಕೂಡ ಸ್ಟಾಫ್ನ ಡಿಪ್ಲಾಯ್ ಮಾಡಿ ತಕ್ಷಣ ಹುಲಿ ಟ್ರ್ಯಾಕ್ ಆದ ತಕ್ಷಣ ಅದನ್ನ ಹಿಡಿಲಿಕ್ಕೆ ಮತ್ತು ಅದನ್ನು ಶಿಫ್ಟ್ ಮಾಡಲಿಕ್ಕೆ ನಮ್ಮ NTCA ರೂಲ್ಸ್ ಏನಿದೆ ಅದ್ರ ಪ್ರಕಾರ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಆಲ್ರೆಡಿ ಕ್ರಮ ಕೈಗೊಳ್ತಾ ಇದ್ದೀವಿ. ಈಗ ಬೆಳಗ್ಗೆ 6 ಗಂಟೆಗೆ ನಮ್ಮ ಸ್ಟಾಫ್ಸ್ ಏನಿರ್ತಾರೆ, ಬೆಳಗ್ಗೆ ರೈತರು ಯಾರು ಮಹದೇಶ್ವರ ದೇವಸ್ಥಾನದ ಹತ್ರ ನಮ್ಮದು ಕ್ಯಾಂಪೇನ್ ಹಾಕ್ಕೊಂಡಿದ್ದೀವಿ. ಅಲ್ಲಿ ಮಹದೇಶ್ವರ ದೇವಸ್ಥಾನದ ಹತ್ರ ಏನು ಕ್ಯಾಂಪ್ ಹಾಕ್ಕೊಂಡಿದ್ದೀವಿ ಇಲ್ಲಿ ಕಲ್ಪುರದ ಹತ್ರ, ಅಲ್ಲಿ ಯಾರು ರೈತರು ಬರ್ತಾರೆ ಅವ್ರ ಜೊತೆ ಒಬ್ಬೊಬ್ಬರು ಇಬ್ಬಿಬ್ಬರು ಸ್ಟಾಫ್ನ ಕಳಿಸ್ತಾ ಇದ್ದೀವಿ. ಸ್ಟಾಫ್ಸು ಅವ್ರ ಜೊತೆ ಹಾರ್ವೆಸ್ಟ್ ಏನು ಮಾಡ್ತಾರೆ ಅಲ್ಲೇ ಅವ್ರ ತೋಟದ ಹತ್ರನೇ ಇದ್ದು ಅಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ಳೋವರೆಗೂ ಅವ್ರದ್ದು ಕಂಪ್ಲೀಟ್ ಬೆಳಗಿನ ಸಂಜೆವರೆಗೂ ಅವ್ರ ಹತ್ರ ಇದ್ದು ಬರ್ತಾ ಇದ್ದಾರೆ. ಒಟ್ನಲ್ಲಿ ರೈತರ ಜಮೀನುಗಳಲ್ಲಿ ಕ್ಯಾಮೆರಾ, ಬೋನುಗಳನ್ನು ಅಳವಡಿಸಲಾಗಿದೆ. 2 ವಾರದ ಹಿಂದೆ ಹುಲಿ ತಾನು ಬೇಟೆಯಾಡಿದ ಹಸುವನ್ನು ಎಳೆದೊಯ್ಯಲು ಬಂದಿರುವಂತಹ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ನಿತ್ಯ ಒಂದಲ್ಲ ಒಂದು ಜಮೀನಿನಲ್ಲಿ ಹುಲಿಯ ಹೆಜ್ಜೆಗಳು ಗುರುತು ಪತ್ತೆ ಆಗ್ತಾ ಇದ್ದು ರೈತರನ್ನ ಮಾತ್ರ ಅಲ್ಲ, ಅರಣ್ಯ ಸಿಬ್ಬಂದಿಯ ನಿದ್ದೆ ಕೂಡ ಕೆಡಿಸಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.